welcome back. Hello sweethearts, welcome back my another brand new vlogging setup. ಸೊ ನಾನಿನ್ನು ಕ್ಯಾಮ್ರಾಗೆ ಅಪ್ಗ್ರೇಡ್ ಆಗಿಲ್ಲ. ಸೊ ನನ್ನ ಈ ಒಂದು ಮೊಬೈಲ್ ಏನಿತ್ತಲ್ಲ ಅದರಲ್ಲೇ ವಿಡಿಯೋ ಮಾಡ್ತಿರೋದು. ಆ್ಯಂಡ್ ತುಂಬ ದಿನ ಆದಮೇಲೆ ಕಾರ್ನ ನಾನು ಹೊರಗಡೆ ತೆಗಿತಾ ಇರೋದು. ಸೊ ಇಷ್ಟು ದಿನ ಕಾಲು ನೋವಾಗಿತ್ತಲ್ಲ, ನೋವು ಮೀನ್ಸ್ ಫ್ರ್ಯಾಕ್ಚರ್ ಆಗಿತ್ತಲ್ಲ. ಸೊ ಅದಕ್ಕೋಸ್ಕರ ಜಸ್ಟ್ ಹಾಗೆ ಒಂದು ಸ್ಪಿನ್ ಹಾಕೊಂಬರೋಣ ಅಂತ ಕಾರ್ನ ಹೊರಗಡೆ ತೆಗ್ದೆ. ಆ್ಯಂಡ್ ಮೋಟೋ ವ್ಲಾಗಿಂಗ್ ಸೆಟಪ್ ಮಾಡ್ಕೊಂಡಿದ್ದೆ. ಸೊ ನನ್ನ ಇದು ಹಳೆ ಹೆಲ್ಮೆಟ್ಟು ಇದರಲ್ಲಿ ಮಾಡ್ಕೊಂಡಿದ್ದೆ. ಆ್ಯಂಡ್ ಹಂಗೆ ಇಲ್ಲಿ ನನ್ನ ಫ್ರೆಂಡ್ಸು ಬಾರಪ್ಪ ಸಿಗೋಣ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. ಅಲ್ಲಿ ನನ್ನ ಒಂದು ಯೂಟ್ಯೂಬ್ ಚಾನಲ್ಲಿ 228 ಕರೆಂಟ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಬ್ಸ್ಕ್ರೈಬಿಂಗ್ ಟು ಮೈ ಯೂಟ್ಯೂಬ್ ಚಾನಲ್ಲು. ಆ್ಯಂಡ್ ಹೀಗೆ ಮುಂದುವರಿಯೋಣ, ಆದಷ್ಟು ಬೇಗ 1K ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಈಗ ಒಂದು ಮೋಟೋ ವ್ಲಾಗಿಂಗ್ ಸೆಟಪ್ಗೆ ಕ್ಯಾಮ್ರಾ ತೊಗೋಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಸಜೆಷನ್ಸ್ ನನಗೆ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನೀವು ವ್ಯೂವರ್ಸ್, ಆ್ಯಸ್ ಎ ವ್ಯೂವರ್ಸ್ ನನ್ನ ವೀಡಿಯೋಸ್ ಯಾವ ರೀತಿ ಬರ್ತಾ ಇದೆ ಅಂತ ನಿಮಗೆ ಮಾತ್ರ ಗೊತ್ತಾಗಿರುತ್ತೆ. ಆ್ಯಂಡ್ ಯಾವ ರೀತಿ ಅಪ್ಗ್ರೇಡ್ ಆಗಬೇಕು, ಇನ್ನು ಯಾವ ರೀತಿ ವೀಡಿಯೋ ಮಾಡಬೇಕು ಅಂತ ಕೂಡ ನೀವು ಸಜೆಸ್ಟ್ ಮಾಡಿದರೆ ಅದೇ ರೀತಿ ನಾನು ಫಾಲೋ ಮಾಡ್ಕೊಂಡು ಹೋಗ್ತೀನಿ. ಆ್ಯಂಡ್ ಇಷ್ಟು ನನ್ನ ಈ ಒಂದು ಕೋರಿಕೆ. ಸೊ ಕಮೆಂಟ್ ಮಾಡಿ ಇನ್ನೂ ಏನು ಅಪ್ಗ್ರೇಡ್ ಆಗಬೇಕು ಅಂತ. ಸೊ ನನಗೂ ಗಾಳಿ ಇರದೆ ಗಂಧವಿಲ್ಲ, ಬೆಳಕು ಇರದೆ ಬಣ್ಣವಿಲ್ಲ, ನಿನ್ನ ನೆನಪು ಇರದೆ ಎದೆಯಲ್ಲಿ ಉಸಿರಿಲ್ಲ ಗೆಳತಿ, ಉಸಿರಿಲ್ಲ. ಕನಸು ಇರದೆ ಕಣ್ಗಳಿಲ್ಲ, ಚೆಲುವು ಇರದೆ ಹೆಣ್ಗಳಿಲ್ಲ, ನಿನ್ನ ನೆರಳು ಸೋಕದೆ ಬದುಕಲಿ ಬಲವಿಲ್ಲ ಗೆಳತಿ. ಏನಪ್ಪ ಇವನೇ ನೋಡಿ ಸರ್, ಕಾರಲ್ಲಿ ಕೂಡ ಹೆಲ್ಮೆಟ್ ಹಾಕೋದನ್ನು. ಬನ್ನಿ ಸ್ವೀಟ್ ಆರ್ಟ್ಸ್, ನಾನು ನಿಮಗೆ ಇವತ್ತು ನಮ್ಮ ಕಾಲೇಜ್ ಅಂದರೆ ನಾನು ಡಿಗ್ರಿ ಓದ್ತಿರುವ ಕಾಲೇಜನ್ನ ತೋರಿಸ್ತೀನಿ. ಆ್ಯಂಡ್ ಇವನೇ ನನ್ನ ಫ್ರೆಂಡ್, ನೋಡ್ಕೊಂಬಿಡಿ. ನೋಡಿದ್ರಲ್ಲ ಆಗಲೇ, ಅವನೇ ಅಭಿಷೇಕ್ ಬಚ್ಚನ್. ಸೊ ಇದು ನಮ್ಮ ಕಾಲೇಜ್. ಆ್ಯಂಡ್ ನಿಮಗೆ ಕಾಣ್ತಾ ಬಲವಿಲ್ಲ, ತಿಂಗಳ ಬೆಳದಿಂಗಳ ತಂಪಲ್ಲಿಯು ಬೆವರಿಳಿಸೋ, ನಿತ್ಯ ಸುಡು ಸೂರ್ಯನ ಬೇಗೇನು ತಂಪಿರಿಸೋ, ಒಲವಿನ ಕೊರಳಿನ ಧ್ವನಿ ಕೇಳುತ್ತಿದೆ. ಆದರೂ ಆ ಹೃದಯದ ಮುಖ ಕಾಣಿಸದೆ, ಕಣ್ಣ ಮುಚ್ಚೆ ಕಾಡೆ ಗೂಡೆ ಯಾಕಮ್ಮ, ಕಣ್ಣು ಮುಚ್ಚಿ ಮನಸ್ಸಿಗೆ ಬಂದು ಸೇರಮ್ಮ. ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್. ಅಲ್ಲ, ದುಡ್ಡು ಕೊಡ್ತೀನಿ, ಕೊಡೋಕ್ಕಿಲ್ಲ ಅನ್ನಲ್ಲ. ಇವ್ರು ಹಾಕಲ್ಲ ಅಂದ್ಬಿಟ್ರೆ ಹಂಗಂತ ನಾನು. ಅಣ್ಣ ಇಲ್ಲ ಅಣ್ಣ ಇದಾರ? ನಮಸ್ಕಾರ. ಆರಾಮಣ್ಣ? ಆರಾಮಣ್ಣ. ಭಾಳ ಏನು ಮಾಡಕ್ಕಣ್ಣ, ಬಡವರು ಕ್ಯಾಮ್ರಾ ತಗೋಣಷ್ಟು ರೊಕ್ಕಿಲ್ಲ. ಗೋಪುರ ತಗೊಳಕ್ಕೆ ದುಡ್ಡು ಬೇಕಲ್ಲಣ್ಣ. ಈಗ 45,000 ಬೇಕು ಒಂದು ಸೆಟಪ್ಪಿಗೆ ಪೂರ್ತಿ. ಬಡವ್ರು ಕಾರ್ ತಗೊಂಡಾರ. ಡ್ಯಾಡಿದು ಮಚ್ಚ, ಅದು ಡ್ಯಾಡಿದು, ಅದು ಡ್ಯಾಡಿದು ಬ್ರೋ. ಡ್ಯಾಡಿದು ಬೇರೆ, ಮಗಂದು ಬೇರೆ. ನಿಮ್ಗೆ ಗೇಜ್ ತಗೋಬೇಕಣ್ಣ, ನೀನು ಹೇಳ್ದಂಗೆ. ಅದು ಕಂಪ್ರೆಸರ್ ಬರ್ತದೆ ಇಂಥದ್ದೇ. ಹಾಂ, ಕಂಪ್ರೆಸರ್ ಗೇಜ್ ಬರ್ತದೆ. ಸುಮ್ಮನೆ ಅಲ್ಲೇ ಇಟ್ಕೊಂಡು ನೀನು ಯಾವಾಗ ಎಷ್ಟು ಬೇಕಾ ಎಷ್ಟದು ಮತ್ತೆ ನೋಡಂತಡಿ. ಅದನ್ನೊಂದು ಇಳಿಸಿದ್ರ ನೀನು ಎಲ್ಲೋದ್ರೂ ಯೂಸ್ ಆಗ್ತದೆ. ಕಿಟ್ ಅದೊಂದು ಇಟ್ಬಿಟ್ರೆ ಹಾಂ, ಎಲ್ಲಿ ನಿಲ್ಸೋದು ಅವಶ್ಯಕ. ಕರೆಕ್ಟ್. ಅವ ಹಾಕೊಂಡ್ರೆ ಬರ್ಬೋದು. ಪೂರ್ತಿ ಅವ ಹೋಗಿದ್ರು ಆಗ್ತತಾ? ಕಡಿಮೆ ರೇಟ್ನಾಗ ಸಿಗ್ತಾವೆ. 700 ರೂಪಾಯಿ 800 ರೂಪಾಯಿ. ಹಾಂ, ಅವು ಏರೋದಿಲ್ಲ, ಆಮೇಲೆ ಸುಟ್ಟೋಗ್ಬಿಡ್ತಾವೆ. ಎಲ್ಲೈತದು? ಕಣ್ಣೇನಾಗಿಲ್ಲ. ಬಿಸಿಲಿಗೆ ಕಡಿಮೆ ಇಡ್ಸ್ಬೇಕೆ ನಾವು? ಹೌದು, ನೀನು ಹೊಡೆಯೋದೇ ಇಲ್ಲ ಅಂದ್ಮೇಲೆ ಬಿಸಿಲು ಅಂದರೆ ಯಾವಾಗಾರ ಒಂದ್ಸಲ ತೆಗಿತತ್ ನಾನು, ದಿನ ಹೊಡೆಯಲ್ಲ. ಕರೆಕ್ಟ್ ಇಡಿಸ್ಬೇಕು. ಬಿಸಿಲಲ್ಲಿ ಸಂಬಂಧ ಇಲ್ಲ ಅದು. ಅದು ಗಾಡಿ ರನ್ನಿಂಗ್ ಆದಾಗ ಟೈರ್ ಹೀಟ್ ಹಾಕವಲ್ಲ, ಅವಾಗ ಮಾತ್ರ ಜಾಸ್ತಿ ಒಳಗಡೆ ಹೀಟ್ ಆಗಿ ಸ್ವಲ್ಪ ಏರ್ ಜಾಸ್ತಿ ತೋರ್ಸತ್ತೆ ಅಷ್ಟೇ, ಬಟ್ ಜಾಸ್ತಿ ಇರಲ್ಲ. ಅದಾಗ ನಡೀತತ್ತಲ್ಲ. ನೈಟ್ರೋಜನ್ ಹಾಕಿದ್ರೆ ನೈಟ್ರೋಜನ್ ಹಾಕ್ಬೇಕು. ಅಲ್ಲಿ ಲಾಸ್ಟ್ ಎರಿಸೋನ್ ಬಂಕ್ನಾಗ ಐತಿ. ಪೆಟ್ರೋಲ್ ಬಂಕ್ನಾಗ ಎಲ್ಲವೂ ಬಂದ್ ಮಾಡಿಟ್ರು ಬರೋಣ ಅಲ್ಲೇ.
ಪೆಟ್ರೋಲ್ ಬಂಕ್ ಅವಾಗ ಕೂಡ ಚೆನ್ನಾಗಿಲ್ಲ ಹಾಂ ಅಲ್ಲಿ ಪೆಟ್ರೋಲ್ ಏನು ಸಿಗುತ್ತೆ ನೋಡಾಟ ಮತ್ತೆ ಚೆನ್ನಾಗಿ ಮಾಡಿದ್ರಂತ ಹೌದಾ ವರ್ಕಿಂಗ್ ಆಗಿತ್ತಂತೆ ಮತ್ತೆ ಬಂದ್ ಮಾಡ್ರಿ ಯಾಕೆ ಗೊತ್ತಿಲ್ಲ. ಅಣ್ಣ ಈಗ ಇದು ತೊಳಿತಿರ್ತೀವಲ್ಲ ಅವಾಗ ಇದನ್ನೆತ್ತಿ ಇಂಜಿನ್ ನೀರು ಬಿಡ್ಬೋದ ಏನಾಗಲ್ಲ ಇಂಜಿನ್ ತೊಳಿಬೋದು. ಓಕೆ ನಾರ್ಮಲ್ 1 HP ಇದೆ ನೀರಾಗ ಹಾಕೋ ಮೋಟ್ರ್ ಪ್ರೆಷರ್ ಐತಿ ತೊಳಿಬೋದಲ್ಲ. ಅದೇ ಹೌದಾ ಹಳೆ ಗಾಡಿಗಳು ಅಷ್ಟೇ ತೊಳೆಯಲ್ಲ. ಟ್ರ್ಯಾಕ್ ಕಾರ್ಪೊರೇಟರ್ ಗಾಡಿಗಳು ಪಾಯಿಂಟ್ ಸೆಟ್ ಎಲ್ಲ ಇರ್ತಲ್ಲ ಪೆಟ್ರೋಲ್ ಗಾಡಿಗಳು ತೆಗಿಯಲ್ಲ 10,000-15,000 ಖರ್ಚು ತೊಳೆದಿರ ಈಗ ಪಾಯಿಂಟ್ ಸೆಟ್ ಸುಟ್ಟು ಸೆಂಟ್ರಲ್ ಹೋಗಿತ್ತು ಸರಿ ಸೆಂಟ್ರು ಬ್ಯಾಡ ಅಂದ್ರೆ ಕೇಳಿಲ್ಲ ತೊಳೆ ಅಂದ್ರೆ ತೊಳೆದು ನಮ್ಗೆ ಏನು ತಪ್ಪು. ಅದೇ ಕರೆಕ್ಟ್ ಬಿಡು ನೀವು ಹೇಳೋದು ಹೇಳ್ತೀರಿ. ಅಲ್ಲೇ ಸ್ಟಾರ್ಟ್ ಆಗಿಲ್ಲ ಅದು ಮೇಲೆ ಸ್ಟಾರ್ಟ್ ಆಗಿಲ್ಲ ಅಲ್ಲೇ ಇತ್ತು ಗಾಡಿ ಮೇಲೆ ತೊಳೆದು ಅಲ್ಲೇ ಸ್ಟಾರ್ಟ್ ಆಗಲೇ ಇಲ್ಲ. ಹೇಳಿಲ್ಲ ಹೇಳಾರಂಗೆ ತೊಳೆದ್ವಿ ಅಂದ್ರೆ ನಮ್ಮ ತಪ್ಪ. ಮತ್ತೆ ಅದ್ರಾಗೆ ನಾವು ಮಾರುತಿ 800 ಅವು ತೊಳಿತೀವಿ ಬೇಗ ಸ್ಟಾರ್ಟ್ ಆಗಲ್ಲ ಅಷ್ಟೇ ಸ್ಟಾರ್ಟ್ ಆಗ್ತಾವೆ ಕ್ಲೀನ್ ಆಗಿ ಎಲ್ಲ ಏರ್ ಬಿಟ್ಟು ಸ್ಟಾರ್ಟ್ ಆಗ್ತವೆ ಅದೇನು ಸಮಸ್ಯೆ ಆಗಲ್ಲ ಅಷ್ಟೇ ಸ್ಟಾರ್ಟ್ ಆಗಲ್ಲ ಬೇಗ ಸ್ಟಾರ್ಟ್ ಆಗಲ್ಲ. ಹಾಂ ಮಾಡ್ತಾರೆ ವಾಪಸ್ ಅಂತಾರೆ ಇದನ್ನ ಯಾಕೆ ಓಡಿಸಲ್ಲ ಏನಿಲ್ಲ ಓಡಿಸ್ತಾಣ ಹಂಗೇನಿಲ್ಲ. ಮತ್ತು ಯಾವಾಗಲೂ ಬೈಕ್ ಇರ್ತೈತಾ ಹಗ್ಲೆಲ್ಲ ಎಲ್ಲಿ ತೆಗಿತಿ ಕಾರ್ನ ಕಡೆಗೆ. ಇವತ್ತೇನೋ ಒಂದು ಕಂಟೆಂಟ್ ಆಕೈತಿ ವೀಡಿಯೋ ಮಾಡೋಣ ಅಂತ ತೆಗ್ದೀನಿ. ಒಂದು ಕಾರ್ ಡ್ರೈವ್ ಮಾಡ್ದಂಗೆ ಆಕತ್ತಪ್ಪ ಅಂತ. ಎಲ್ಲಾರ ಜಾತ್ರೆ ಗೀತ್ರೆ ಇರ್ತಲ್ಲ ಅಂತ ಹೋಗಕ್ಕೆ ಸ್ವಲ್ಪ ರಶ್ ಹತ್ರ ಈ ಜಾತ್ರೆ ಇಲ್ಲ ಹೈವೇನಾಗ ಹೋಗ್ಬೇಕು. ಹೈವೇನಾಗ ಹೋಗ್ಬೇಕು ಹೈವೇಗೆ ಹೋಗಂತೀವಿ ನೋಡಿ ಸುಮ್ಮನೆ ಅಲ್ಲಿ ಮಿನಿ ವಿಧಾನಸೌಧ ಐತೆ ಅದನ್ನ ತೋರ್ಸೋಣ ಅದೇ ಒಂದು ವಿಡಿಯೋ ಅದೊಂದು ಕಂಟೆಂಟ್. ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಲೆಫ್ಟಿಗೆ ಹುಡುಗ ಜ್ಯೂಸ್ ಮಾಡ್ತಾನೆ ಅವಂದೇ ಒಂದು ಕಂಟೆಂಟ್ ಅದೇ ಒಂದು ಸಪ್ರೇಟ್ ವಿಡಿಯೋ. ಒಂದು ಕ್ಯಾಮ್ರಾ ಬೇಕು ಬೋಣ ಇದು ಈಗ ನೋಡಿಲ್ಲ ಇಲ್ಲಿ ಇದ್ರಾಗ ಆಡಿಯೋ ರೆಕಾರ್ಡ್ ಮಾಡಕತ್ತೀನಿ ಈ ಮೊಬೈಲಾಗ. ಇಲ್ಲಿ ಆಡಿಯೋ ರೆಕಾರ್ಡ್ ಇಲ್ಲಿ ವಿಡಿಯೋ ರೆಕಾರ್ಡ್. ಈಗ ಸ್ಟಾಪ್ ಮಾಡಿದ್ರೆ ಎರಡು ಒಂದೇಟಿಗೆ ಸ್ಟಾಪ್ ಮಾಡ್ಬೇಕು. ಎಲ್ಲರದು ಅಷ್ಟೇ ಸ್ವಲ್ಪ ಚೆನ್ನಾಗಿದೆ ಮೊಬೈಲ್ ಅವರು ಅದನ್ನೇ ಅದು ಕರೆಕ್ಟ್ ಮಾಡ್ತಾರೆ. ಕಂಟೆಂಟ್ ಇದ್ರೆ ನಿನ್ಗೆ ಕ್ಲಾರಿಟಿ ಫಸ್ಟ್ ನೋಡಲ್ಲ ಜನ ಕಂಟೆಂಟೇ ನೋಡಿ ಕಂಟೆಂಟ್ ಸ್ಟಾರ್ಟಿಂಗ್ ಹೌದು ಕಂಟೆಂಟ್ ಚೆನ್ನಾಗಿದ್ರೆ ಆಮೇಲೆ ಅವರೇ ಹೇಳ್ತಾರೆ ಸ್ವಲ್ಪ ಬೇರೆ ತಗೊಳ್ಳಿ ಕ್ಯಾಮ್ರಾ ತಗೊಳ್ಳಿ ಅವರ ಹೇಳಿ ನೀನು ಎಂತ HD ಎಲ್ಲ ನೀನು 4K ಅದು ಯಾವ್ದು ಇದು ಐತಲ್ಲ ಕ್ಯಾಮ್ರಾ ಸಿನಿಮಾಟೋಗ್ರಫಿ ಮಾಡಿದ್ರೆ ಯಾವನ್ನ ನೋಡ. ಅದು ಕರೆಕ್ಟ್ ಕಂಟೆಂಟ್ ಇಂಪಾರ್ಟೆಂಟ್. ನಾನು ಮೊದಲಿಂದ ಸ್ಟಾರ್ಟ್ ಮಾಡಿದ್ದು ಕಾರ್ ವೀಡಿಯೋಸ್ ಮಾಡೋಣ ಬೈಕ್ ವೀಡಿಯೋಸ್ ಮಾಡೋಣ ಅಂತ. ಅದಾದ್ಮೇಲೆ ಏನಾಯ್ತು ಬರೀ ಡೈಲಿ ವ್ಲಾಗ್ಸ್ ಮಾಡೋಣ ಅದು ಮಾಡೋಣ. ಒಂದೇ ಕಾರ್ ಬೈಕಿಂಗ್ ಅಂದ್ರೆ ಡೈಲಿ ಮಾಡಲೇಬೇಕು ವಿಡಿಯೋ ಕರೆಕ್ಟ್ ಡೈಲಿ ಡೈಲಿ ಮಾಡಿ ಹೋಗ್ಲೇಬೇಕು ನೀನು ಹಾಂ ಮಾಡಲೇಬೇಕು. ಇನ್ನೊಂದು ಅಣ್ಣ ಈಗ ವಿಡಿಯೋ ಮಾಡ್ಬೋದು ಫ್ರೆಂಡ್ಸ್ ಜೊತೆ ಮಾತಾಡೋದಂದ್ರೆ ಇನ್ನೊಂದು ಮಕ್ಕಳು ಬರೀ ಬೀಪ್ ಹಾಕೋ ಮಾತಾಡ್ತಾರೆ. ನಮ್ಮ ಲೋಕಲ್ ಉತ್ತರ ಕರ್ನಾಟಕದಾಗ ಅಂದ್ರೆ ಅಷ್ಟೇ ಅವೆಲ್ಲ ಕರೆಕ್ಟ್ ಮತ್ತೆ ಕಾಮನ್. ದೊಡ್ಡ ಸಿಟಿ ಮನೆಗಿದ್ರು ಹಂಗೆ ಮಾತಾಡೋದು ನಾವು ಮನೆಗಿದ್ರು ಫೋನ್ ಬಂದ್ರೆ ಹಂಗೆ ಮಾತಾಡೋದು. ಹೌದಾ ನಮ್ಮ ಮನೆಗೆ ಏನಾನ ಇಲ್ಲೆಲ್ಲ ಕಾಮನ್ ಬ್ರೋ. ಉತ್ತರ ಕರ್ನಾಟಕ ಅವು ಬೈಗಳು ಅಲ್ಲ ಅವು ಸುಮ್ಮ ನಾವು ಮಾತಾಡೋಕ್ಕಾರ ಬಳಸೋ ಪದಗಳು ಅವು. ಈಗ ಅವ್ರ ಅಣ್ಣ ತಮ್ಮರೇ ಇರ್ತಾರೆ ನಮ್ಮ ಫ್ರೆಂಡ್ ಅಣ್ಣ ತಮ್ಮ ಅವ್ರಿಬ್ರಿಗೆ ಬೈತೀವಿ ನಾವು ಸುಮ್ಮನೆ ಇರ್ತಾರೆ. ಅದು ಕರೆಕ್ಟ್ ನಮ್ಮ ಕಡೆಗೆ ಕ್ಲೋಸ್ ಆಗಿರೋ ಹಂಗೆ ಮಾತಾಡ್ತಾರೆ. ಇವತ್ತು ಊರ ಹಬ್ಬ ಇತ್ತು ಹೋಗ್ತಾ ಇದ್ವಿ ಮತ್ತು ನಮ್ಮ ಫ್ರೆಂಡ್ ಹಂಗೆ ಹೋಗೋದೇನೋ ಎಣ್ಣೆ ತಗೊಂಡ್ವಿ ಎಣ್ಣೆ ಹೊಡೆದ್ವಿ. ಯಾಕೆ ಇಷ್ಟೊತ್ತಿಗೆ ಅಂತ ಕೇಳಿದೆ ಇಲ್ಲ ಊರು ಹಿಡಿಬೇಕು ಅದಕ್ಕೆ ಹೊಡೆ ಅಂತ ಅದಕ್ಕೆ ಹೊಡೆದ್ವಿ ಮತ್ತಲ್ಲಿ ಸ್ವಲ್ಪ ಹಿಡಿದ್ವಿ ಅಂತ ಅವನು ಅದನ್ನು ಮಾಡ್ತಾರೆ ಎಣ್ಣೆ ಹಾಕಿ ಹೊಡೆದ ಮಾಡ್ತಾರೆ ಭಯದಲ್ಲಿ ಆಗ. ನಮ್ಮ ಬ್ರೋ ಒಳ್ಳೆ ಕಂಟೆಂಟ್ ಕೊಡ್ತಾನ ಅದಕ್ಕೆ ಇಲ್ಲಿ ಒಬ್ಬ ಎಲ್ಲ ನೋಡ್ತಾನೆ ಹಿಂದಿ ನೋಡ್ತೀನಿ ಇಂಗ್ಲೀಷ್ ನೋಡ್ತೀನಿ ಕರೆಕ್ಟ್ ಎಲ್ಲ ನೋಡ್ತಾನೆ. ನಮ್ದೊಂದು ಸಬ್ಸ್ಕ್ರೈಬ್ ಆಗ್ಬಿಡು ಬ್ರೋ ಚಾನಲ್. ಆಮೇಲೆ ಇನ್ಸ್ಟಾಗ್ರಾಮ್ ಆಗಲಿ ಕನ್ನಡದ ವಿಡಿಯೋ ಯಾವುದೇ ಬರಲಿ ಅದು ಕಂಟೆಂಟ್ ಏನೇ ಇರಲಿ ಸಂಬಂಧ ಇಲ್ಲ ಲೈಕ್ ಮಾಡಿಬಿಡ್ತೀವಿ. ಅಂದ್ರೆ ಬೇರೆ ಏನೋ ಅನ್ನೆಸರಿ ಸುಮ್ಮನೆ ಏನೇನು ಬೇಕು ಅದು ಮಾಡಿರೋದಿಲ್ಲ. ಬಟ್ ಬೇರೆ ಕನ್ನಡದ ಏನಾದ್ರು ಸ್ವಲ್ಪ ಕಂಟೆಂಟ್ ಇದ್ರೆ ಲೈಕ್ ಮಾಡ್ಬಿಡೋದು. ಬೇರೆಲ್ಲ ಚೆನ್ನಾಗಿದ್ರೆ ಮಾತ್ರ ಮಾಡೋದು. ಹಾಂ ಅದು ಕರೆಕ್ಟ್. ಕನ್ನಡಿಗರು ವಿಶಾಲ ಹೃದಯದವ್ರು ಅಂತಾರಲ್ಲ ಹಂಗೆ. ಗೇಮ್ ಏನು ಆಡಲ್ಲ ಏನೇನು ಐತೆ ಬ್ರೋ ಸೆಟಪ್ ಮಾಡೀನಿ ಯಾವುದು ಮನೆಗೆ ಐತಿ ನಾ ಆಡಲ್ಲಿನ ಅದಕ್ಕಿನ್ನೂ ಇದು ಬೇಕಲ್ಲ ವೈಫೈ ಅದೆಲ್ಲ ಫುಲ್ ಸೆಟಪ್ ಆದಮೇಲೆ ಅದೆಲ್ಲ ಫಸ್ಟ್ ನಿನಗೆ ಆಡಕ್ಕೆ ಬರ್ಬೇಕು. 5 GTA 5 ಒಂದು ಆಡ್ತೀನಿ. ಇದನ್ನು PUBG ಹಾಕೋಣ ಅಂತ ಮಾಡಿದ್ದೀನಿ. PC ಆಡೋದು ಕಷ್ಟ ಭಾಳ ಕಷ್ಟ ಅದು. ಬರೋಣ ಬ್ರೋ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಹಾಕ್ಬೋದಲ್ಲ ನಿಂದು ಪೂರ್ತಿ ಮಾತಾಡೋದಲ್ಲ ಒಂದು ದಿವಸ ಬೇಕಾದ್ರೆ ಬಂದು ಅಣ್ಣನ ಅಂಗಡಿದಾಗ ಮಾಡ್ಕೊಂಡು ಹೋಗಿ ಒಂದು ದಿವಸ ಅದನ್ನ ಒಂದು ಕಂಟೆಂಟ್ ಮಾಡಿ ಮಾಡ್ತೀನಿ ಅದನ್ನು ಮಾಡ್ತೀನಿ. ಏನು ಬ್ರೋ ಮಾಡೋಣ ಕೆಲಸ ಮಾಡ್ಸಕ್ಕೆ ಓಕೆ ಬ್ರೋ ಆಯ್ತು ನಾನು ಬರ್ತೀನಿ ಒಂದಿನ ಬರ್ತೀನಿ. ರಾತ್ರಿ ಅವೆಲ್ಲ ಇದ್ದು ಅವಾಗೇನು ಮಾಡಿಲ್ಲ ಅವಾಗ ಕಾಲು ಮುರ್ಕೊಂಡು ಮನೆಗಿದ್ದು ನಾನು. ಅವಾಗಲೇ ಭಾಳ ಆಯ್ತು ಬ್ರೋ ಎಲ್ಲ ವೀಡಿಯೋ ಮಾಡೋಣ ಅಂತ ಜಾತ್ರೆಗೆ.
ಇವರೆಲ್ಲ ಬರೋದು ಇದ್ರಾಗ ಎಲ್ಲ ಆಡೋದು ಅಂತಾರೆಲ್ಲ ಮಾಡೋಣ ಅನ್ಕಂಡು ಏನು ಮಾಡ್ತೀವಿ ಅವಾಗ ಮುರ್ಕೊಂಡು ಕೂತ್ಕೊಂಡು ನಿನ್ನ ಮನ್ಯಾಗ ಅಲ್ಲ ಬ್ರೋ ಬಾಯ್. ನಾನು ಹೇಳಿದ್ದೆ ಟ್ಯಾಗ್ ಮಾಡಕ್ಕೆ ಹೇಳ್ಬೇಕಿಲ್ಲ ಅಂದ್ರೆ ಹೌದು ಒಳ್ಳೆ ಮಾರ್ಕ್ಬಿಟ್ಟಿನಿ ಹೋಗಂಬಾರ ಬಾ ಇಲ್ಲೇ ಇರ್ತೀಯಾ? ಹೆಂಗೆ ಮಾಡೋದು? ಹಂಗೆ ಇರ್ತೆ ಅಂದ್ರೆ ಇರು, ಅಲ್ಲಿ ಅಣ್ಣ ಹೆಂಗಾರ ಸ್ಕ್ರೂ ಡ್ರೈವರ್ ಅವೆಲ್ಲ ಕೊಡ್ತಾನೆ, ನೀನು ಮಾಡ್ಕೊಂತಿದ್ಬಿಡಿ ಇಲ್ಲೇ. ಅದೇ ಮಾಡಲಿಲ್ಲದ ಕೆಲಸನ. ಅಯ್ಯೋ ಬರಂ ಬ್ರೋ ಬಾಯ್, ಥ್ಯಾಂಕ್ ಯು. ಸೊ ಹೊಡಿ ಮಾತಿ. ಸೊ ಇಷ್ಟೊತ್ತು ಒಂದು ಒಳ್ಳೆ ಟೈಮ್ ಕಳೆದೆ ಬ್ರೋ ಜೊತೆಗೆ. ಗೊತ್ತಲೇ ಆಯ್ತು ನೋಡಿ ನೀವು 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 ನನಗಿಂತ ಇವನಿಗೆ ಜಾಸ್ತಿ ಇದೈತೆ ಬ್ರೋ. ಏ ಬರ್ತೇ ಇಲ್ಲ ನೀನು ಓಕೆ ನೋಡೋಣ. ಏ ಬಾರು ಮುಚ್ಕೊಂಬಾ. ಬಾಯ್ ಬ್ರೋ. ಎ ಸಿ ಹಾಕಿಲ್ಲ. ಸೊ ಇಷ್ಟೊತ್ತು ನನ್ನ ಕಂಟೆಂಟ್ಗೆ ಹೆಲ್ಪ್ ಮಾಡಿದಂಥ ನಮ್ಮ ಬ್ರೋಗೆ ಥ್ಯಾಂಕ್ ಯು. ಸೊ ಇಷ್ಟೊತ್ತೇನು ನೋಡಿದ್ರಲ್ಲ ಅವರೇ ನಮ್ಮ ಬ್ರೋ. ಏನೇ ಸಜೆಷನ್ಸ್ ಬೇಕಿದ್ದರೂ ಕಾರ್ ಬಗ್ಗೆ ಸಜೆಷನ್ಸ್ ಕೊಡ್ತಾರೆ. ಆ್ಯಂಡ್ ನನಗೆ ಗೊತ್ತಿದ್ದಿಲ್ಲ ಮೊದಲು ಹವಾ ಜಗ್ ಇಡಿಸ್ಬಿಡ್ತಿದ್ದೆ, 40 ಇಡಿಸ್ತಿದ್ದೆ 4 ಗಾಲಿನ ಮೊದಲು. ಆಮೇಲೆ ಗೊತ್ತಾಯ್ತು ಡೋರ್ ಪಕ್ಕಕ್ಕೆ ಇರ್ತದಪ್ಪ, ಅದು ನೋಡ್ಕೊಂಡು ಇಡಿಸ್ಬೇಕು ಜಾಣ ಅಂದ ಅಣ್ಣ. ಅವಾಗ ಗೊತ್ತಾಯ್ತು ನನಗೆ ನಮ್ಮ ಬ್ರೋ. ಸೊ ಇದಾಗಿತ್ತು ನನ್ನ ಮಿನಿ ಕಂಟೆಂಟ್ ವಿಡಿಯೋ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.